ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿನ್ನ ಬಿಟ್ಕೊಟ್ಬಿಟ್ಟೆ. ಒಂದು ಕೇಳ, ಎರಡು ಕಿವಿಗಳು ಕೇಳಿಸ್ಕೋಬೇಕು. ಮಳೆಗಾಳಿಗೆ ಏನು ಕೇಳಿಸಲ್ಲ ರೀ, ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ಇಷ್ಟಪಡೋ ನಿಮಗೆ ಈ ಭೂಮಿಲಿ ಯಾರೂ ಸಿಗಲ್ಲ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಮಕ್ಕಳಾಗಲಿ 11 ಮುತ್ಕಿಯಾಗಿ ನಿಮ್ಮ ಅಲ್ಲೆಲ್ಲ ಉದ್ರೋದ್ರು ಕೂಡ ನೀವು ಒಂದಿನ ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ, ಆದರೆ ಸತ್ತ ಮೇಲೆ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ ರೀ. ನನ್ನ 1000 ಜನ್ಮ ಎದ್ದು ಬಂದರೂ ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ. ನೀವು ಸಿಗೋದಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಿಮ್ಮ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ಅದನ್ನೇ ರಿವೈಂಡ್ ಮಾಡಿಕೊಂಡು ಹೇಗೋ ಲೈಫ್ ತಳ್ಬಿಡ್ತೀನಿ. ಥ್ಯಾಂಕ್ ಯು ರೀ ನಂದಿನಿ ಅವರೇ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿದ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಉಪಕಾರಣ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬ ನೋವಾಗುತ್ತೆ ರೀ, ಆದರೂ ಈ ನೋವಲ್ಲಿ ಏನೋ ಒಂಥರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಜೊತೆಗೆ ಹಾಟ್ ಡ್ರಿಂಕ್ಸ್ ಲೋಕಲ್. ನೀರ ಇದ್ರೆ ದೂಸರ ಮ್ಯಾಟ್ರೇ ಇಲ್ಲ. ಏ ಲೋಪರ್, ಕಣ್ಮುಚ್ಚೋ. ದೇವದಾಸ್ ನಾನ ಅಂತ ಕೇಳ್ತಾ ಇದ್ದಾನೆ. ಬೇಡ ಬೇಡ, ನೀವು ಒಂದ್ಸಲ ಕೈ ಹಿಡ್ದೆತ್ತಿದ್ಕೆ ಈ ಲೆವೆಲ್ಗೆ ಲವ್ ಆಗೋಯ್ತು. ಇನ್ನೊಂದ್ಸಲ ಕೈ ಹಿಡ್ದೆತ್ತಿದ್ರೆ ಎಲ್ಲೇನಾಗುತ್ತೋ ಅನ್ನೋ ಭಯ. ಮಳೆ ನೀರು ಅವಾಯ್ಡ್ ಆದರೆ ಕಣ್ಣೀರು ಕಾಣುತ್ತೆ. ನಾಚಿಕೆ ಆಗುತ್ತೆ ರೀ, ನಾಚಿಕೆ ಆಗುತ್ತೆ. ಏನಾಯ್ತು? ಈಗ ಒಂದು ಸಣ್ಣ ರಿಯಾಕ್ಷನ್ ಸಿಕ್ತು ಆಡಿಯನ್ಸ್ ಇಂದ, ಎಲ್ಲ ಎದ್ದಿದ್ಕೊಂಡ್ರು. ರಚ್ಚು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಲು. ಹೆಂಗ್ ಅನಿಸ್ತು? ತುಂಬ ಖುಷಿ ಆಯ್ತು ಸರ್. ಬಟ್ ಆದರೂ ಈ ನಮ್ಮ ಪ್ರೇಮ್ ತಾಪ ಕನ್ನಡ ಪ್ರೀತಿಗೆ ಇಷ್ಟುದ್ದ ಡೈಲಾಗ್ ಎಷ್ಟು ಮುದ್ದಾಗಿ ಹೇಳ್ಬಿಟ್ಟು ಈ ಒಂದು ನೆನಪಿನ ಶಕ್ತಿಗೆ ಪ್ರೇಮ್ ತಾಪ ಬರಲ್ಲಪ್ಪ ಚಪ್ಪಾಳೆ. ನಿಜವಾಲ್ ಥ್ಯಾಂಕ್ ಯು. ಏನಿದು ಕಂಬ್ಯಾಕ್? ಯಾಕೆ ಲಾಸ್ಟ್ ಸಂಚಿಕೆನಲ್ಲಿ ಇಬ್ರು ಜಜಸ್ಸು ಬೈದಿದ್ರು, ಎಲ್ರು ಹೇಳಿದ್ರು ಏನ್ಲಾ ಮಾಡ್ತಿದ್ದೆ ನೀನು ಅಂತ. ಇವತ್ತು ಏನ್ ಮಾಡ್ಬಿಟ್ಟೆ ನೀನು ಅಂತ ಇದ್ದಾರೆ. ಹೆಂಗೆ ಈ ಕಂಬ್ಯಾಕು? ಅದೇ ಸರ್ ಬೈದ್ರಲ್ಲ, ಸೊ ಅದನ್ನೇ ನೆನ್ಪು ಮಾಡ್ಕೊಂಡು ಇಲ್ಲೇನಾದ್ರೂ ತೋರ್ಸೋಣ ಅಂದ್ಬಿಟ್ಟು ನಾನು ಯಾವತ್ತೂ ಆ್ಯಕ್ಟ್ ಮಾಡಿಲ್ಲ. ಆ್ಯಂಡ್ ಇಷ್ಟು ಉದ್ದ ಡೈಲಾಗ್ ಬೇರೆ ಇತ್ತು. ಅದನ್ನ ಕಲಿಯೋದಕ್ಕೇನೆ 2 ದಿನ ಆಗೋಯ್ತು ನನಗೆ. ಮೊನ್ನೆಯಿಂದ ಕಲಿತಾನೆ ಇದ್ದೀನಿ. ಕಲ್ತು ಕಷ್ಟಪಟ್ಟು ಇವತ್ತು ಹಿಂಗೋ ಟ್ರೈ ಮಾಡಿದೆ ಸರ್. ನಿಜವಾಗ್ಲೂ ವಿಜಯಲಕ್ಷ್ಮಿ ಅಂತೂ ಇಂತೂ ಮೆಂಟ್ರಿಂಗು ಸಕ್ಸಸ್ಫುಲ್ ಆಗಿದೆ. ಅಮೇಜಿಂಗ್ ಎಫರ್ಟ್. ಜಡ್ಜಸ್ಗೆ ಎಷ್ಟಿದೆ ಅಂತ ಕೇಳ. ರಚ್ಚು ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ಸತ್ಯ ಹೇಳ್ತೀನಿ, ಇದು ಎಗೇನ್ ಗಣೇಶ್ ಅವರ ರೆಪ್ಲಿಕಾ. ಇದು ಎಷ್ಟು ಚೆನ್ನಾಗಿ ಮಾಡಿದ್ರಿ. ನನಗೆ ಡೈಲಾಗ್ ಮಧ್ಯ ನಗು ತಗೊಳ್ತಿರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಎಲ್ಲೋ ಆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸ್ಲಿಲ್ಲ. ನಿಜವಾಗ್ಲೂ ತುಂಬಾ ಫೀಲ್ ಮಾಡಿ ರಿಯಲ್ ಆಗಿ ಗಣೇಶ್ ಅವ್ರು ಹೇಗ್ ಮಾಡಿದಾರೋ ಹಾಗೆ ಮಾಡಿದೀರಾ. ನೀವೊಂದು ನನಗೆ ಗೊತ್ತಿಲ್ಲ, ನೀವು ಪಾತ್ರ ಮಾಡ್ತಿರ್ಬೇಕಾದ್ರೆ ಇನ್ವಾಲ್ವ್ ಆಗಿದ್ರಿ, ಬಟ್ ಫ್ಲೋರ್ ಎಷ್ಟು ಸೈಲೆಂಟ್ ಆಗಿ ನಿಮ್ಮನ್ನು ನೋಡ್ತಿತ್ತು ಅಂದ್ರೆ ಅಷ್ಟು ಅಟೆನ್ಷನ್ ಸೀಕ್ ಮಾಡಿದ್ರಿ ನಿಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಇದು ಕೂಡ ಸರ್ಪ್ರೈಸಿಂಗ್. ಲಾಸ್ಟ್ ವೀಕು ನಿಮಗೆಲ್ಲ ಸರ್ಪ್ರೈಸು, ಈ ವಾರ ನಮಗೆ ಸರ್ಪ್ರೈಸ್ ಇದು. ಆಕ್ಚುಲಿ ಈ ವಾರ ನಿಜವಾದ ಮ್ಯಾಜಿಕ್ ನೋಡ್ದಂಗಿದೆ. 100%. ಇದು ಯು ಆರ್ ಅ ಮೆಜಿಷಿಯನ್. ಈ ವಾರದ ಮೆಜಿಷಿಯನ್. ಬಟ್ ಮುಂಗಾರು ಮಳೆ ಸಿನಿಮಾ ಹೇಗೆ 100 days ಆಯಿತು, ಇದು 100% ಸುಪ್ರೀಂ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು.
ವಿಜಯಲಕ್ಷ್ಮಿ ಮ್ಯಾಮ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದೀರಾ. ಇನ್ನೊಂದಿದೆ ಗೊತ್ತಾ, ಅನಿಸುತ್ತಿದೆ ಯಾಕೋ ಅದಲ್ಲಿ ಅವರ ಎದೆ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ, ಅದು ಏನಂದ್ರೆ ಇರತ್ತೆ ಅಂತ ಮ್ಯಾಮ್ ಇಲ್ಲ ಇಲ್ಲ ಇಲ್ಲ, ಈ ಆಸೆ ನಂಗೆ ತುಂಬಾ ದಿನದಿಂದ ಇದೆ, ಮೂವಿ ನೋಡ್ದಾಗಿಂದ ಇದೆ. ಪ್ರತಿ ಸರಿ ಮೂವಿ ನೋಡ್ದಾಗ್ಲೂ ಈ ಕಾನ್ಸೆಪ್ಟ್ ನ ನಾನು ಮಾಡ್ಬೇಕು, ಯಾರದು ನಂಗೆ ಹುಡುಗ ಸಿಗ್ಬೇಕು, ನಾನು ಒಟ್ಟಲ್ಲಿ ಯಾರು ತುಳಿಬೇಕು. ಅಲ್ಲ ಇವಾಗ ಏನು ಇವ್ರು ಪ್ರೇಮ್ ತಾಪ ಅವ್ರ ಮೇಲೆ ತುಳ್ಕೊಂಡು ಹೋಗ್ತೀರಾ, ಇಲ್ಲ ಎಲ್ಲ ಬ್ಯಾಚುಲರ್ಸ್ ಬೇಕಾ? ಫಸ್ಟ್ ಪ್ರೇಮ್ ತಾಪ ಎಲ್ಲ ಅದು ಬ್ಯಾಚುಲರ್ಸ್ ಬೇಕಂತ ಎಲ್ಲ ಬ್ಯಾಚುಲರ್ಸ್ ಮೇಲೆ ತುಳ್ಕೊಂಡು ಹೋಗ್ತೀನಿ ಮ್ಯಾಮ್ ಬಿಟ್ರೆ. ಆಕ್ಚುಲಿ ಇಷ್ಟೆಲ್ಲ ಎಲ್ಲರ ಆಸೆಯ ಮೇರೆಗೆ ಪ್ರೇಮ್ ಆರ್ ಯು ರೆಡಿ? ಓಕೆ ರೆಡಿ. ಸರಿ ಮಲಿಕೊಳ್ಳಿ. ಒಂದ್ ಕೆಲ್ಸಮ್ಮ, ಬಾಯಲ್ಲಿ ಹೂವು ಇಟ್ಕೊಂಡಿರಮ್ಮ, ರೊಮ್ಯಾಂಟಿಕ್ ಆಗಿರೋ. ಪ್ರೇಮ್ ಹೆಂಗನಿಸ್ತು ಪ್ರೇಮ್? ಹೂವು ಹೆಂಗೆ ಬರೋ ಥರ ಆಗೋಯ್ತು. ಎಲ್ಲ ಒಬ್ಬೊಬ್ರು ತುಳ್ಕೊಂಡು ಹೋಗ್ಲಿ. ಮಲಿಕು. ಅಪ್ಪ ನಿಜವಾಗ್ಲೂ ಭಾರ ಹಾಕ್ತಿದ್ರು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ, ಇಲ್ಲದೀನಿ ಬ್ರೋ. ನಿಮ್ ಸವಾಸ ಬೇಡ, ಹೋಗಿ ಫುಲ್ ಭಾರ ಹಾಕ್ತಿದ್ರು ನಿಜವಾಗ್ಲೂ. ಅಯ್ಯೋ ದೇವ್ರ, ಜೀವನ ಇದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಟಾಣಿ ಮಾರ್ಕೊಂಡಿರ್ತೀನಿ, ಇದು ಬೇಡ ಇದು. ಆದ್ರೂ ಪಾಪ ಪ್ರೇಮ್ ಎದೆ ಮೇಲೆ ಕಾಲಿಟ್ಟಂತ ಎಲ್ಲ ಏಂಜಲ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ಹೋಗಿ ಬನ್ನಿ. ಈ ತ್ಯಾಗಮಯಿಯ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ರವಿ ಸರ್ನ ಕೇಳ್ಬೋಣ. ಲವ್ ಸಬ್ಜೆಕ್ಟ್ಸ್ ಅಲ್ಲಿ ಯಾವತ್ತು ಪೈನ್ ಅಂಡ್ ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸೀನ್ ತುಂಬಾ ಮುಖ್ಯ ಸಿನಿಮಾದಲ್ಲಿ. ಪ್ರೇಮ್ ತಾಪ ಸರ್ ಇವತ್ತು ಮ್ಯಾಜಿಕ್ ನಿಮಗೆ ಗೊತ್ತಿಲ್ಲದೆ ಮ್ಯಾಜಿಕ್ ಆಗೋಯ್ತು ಅಲ್ವಾ? ಹೌದು. ಏನಕ್ಕೆ ಅಂದ್ರೆ ಇವು ಫೆಲ್ಟ್ ಕ್ಯಾರೆಕ್ಟರ್ ಒಳಗೆ ಹೋದ್ರಿ ನೀವು. ಫಸ್ಟ್ ಶುರು ಮಾಡ್ತಾ 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 ಯು ಸ್ಟಾರ್ಟೆಡ್ ಎಂಜಾಯಿಂಗ್ ಯುವರ್ ಕ್ಯಾರೆಕ್ಟರ್. ಫೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಅಲ್ಲೋಗಿ ಬಿದ್ದಿದ್ದು ಗಿದ್ದಿದ್ದು ಎಲ್ಲ ನೀವು ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಪಾತ್ರನ. ಪಾತ್ರದ ಒಳಗೆ ಹೋಗಿದ್ರಿಂದ ಇವ್ ಕೊಟ್ಟು ಎಲ್ಲರಿಗೂ ಮ್ಯಾಜಿಕ್ ಕ್ರಿಯೇಟ್ ಆಯ್ತು. ಸೀನ್ ಇಲ್ದರ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಚೆನ್ನಾಗಿ ಮಾಡಿದ್ರಿ. ಒಟ್ನಲ್ಲಿ ನೀವು ಚೆನ್ನಾಗಿ ಮಾಡಿದ್ರಿ. ವಿಜಯಲಕ್ಷ್ಮಿ, ನೀವು ಆಸ್ ಯೂಶುವಲ್ ಯು ಆರ್ ಆಲ್ವೇಸ್ ಚಾರ್ಜ್ ಅಪ್. ಅವನಿಗೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಇಬ್ರು ಚೆನ್ನಾಗಿ ಮಾಡಿದ್ರಿ. ವೆರಿ ನೈಸ್. ಬಟ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ ನಿಮಗೆ ಬೀಳ್ಕೊಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.